ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 28ನೇ ಪ್ರಶ್ನೆ. ಚಲಿಸುವ ಸೈಕಲ್ ಅನ್ನು ಪೆಡಲ್ ಮಾಡುವುದನ್ನು ನಿಲ್ಲಿಸಿದಾಗ ಅದನ್ನು ನಿಧಾನಗೊಳಿಸುವ ಅಸಂತುಲಿತ ಬಲವನ್ನು ಹೆಸರಿಸಿ. ಇಲ್ಲಿ ಒಂದು ಸೈಕಲ್ ಅನ್ನ ನೀವು ತುಳಿತಾ ಇರ್ತೀರಿ ಅಲ್ವಾ. ಈಗ ಅದನ್ನ ನಿಲ್ಲಿಸ್ತೀರಿ ನೀವು ಅಂತ ಇಟ್ಕೊಳ್ಳಿ. ಸೈಕಲ್ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತಾ? ಇಲ್ಲ, ನಿಧಾನ ಆಗ್ತಾ ಇದೆ. ಹಾಗಿದ್ರೆ ಯಾಕೆ ನಿಧಾನ ಆಗ್ತಾ ಇದೆ? ನ್ಯೂಟನ್ ಹೇಳಿರೋ ಪ್ರಕಾರ ಏನಾಗ್ಬೇಕು? ಯಾವುದೇ ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಏಕರೂಪ ಚಲನೆಯಲ್ಲಿರುವಂತಹ ವಸ್ತು ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ಅಲ್ಲಿ ಮತ್ಯಾವುದೋ ಬಲ ಅಪ್ಲೈ ಆಗ್ತಾ ಇರ್ಬೇಕಲ್ವಾ? ಯಾರು ಅಪ್ಲೈ ಮಾಡ್ತಿದ್ದಾರೆ? ಯಾರು ಬಲವನ್ನ ಅಪ್ಲೈ ಮಾಡ್ತಿದ್ದಾರೆ ಅಂದ್ರೆ, ಹಾ, 8ನೇ ತರಗತಿಯಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊ ಬಂದಿದ್ದೀವಿ. ಘರ್ಷಣೆ ಬಲ ಅಲ್ವಾ? ಘರ್ಷಣೆಯ ಬಲ ಯಾವತ್ತು ಇದು ವಿರೋಧಿಸುವಂತ ಬಲವಾಗಿದೆ. ಚಲನೆಯನ್ನ ವಿರೋಧಿಸುವಂತಹ ಬಲವಾಗಿದೆ ಘರ್ಷಣೆಯ ಬಲ. ಈ ಘರ್ಷಣೆಯ ಬಲ ಏನ್ ಮಾಡುತ್ತೆ? ಚಕ್ರ ಮತ್ತೆ ನೆಲ ಎರಡು ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಈ ಸಂದರ್ಭದಲ್ಲಿ ಇದು ಆಕ್ಟ್ ಆಗ್ತಾ ಇರುತ್ತೆ. ಸಂಪರ್ಕ ಬಲ ಅಲ್ವಾ? ಘರ್ಷಣ ಬಲ ಏನಿದೆ, ಸಂಪರ್ಕ ಬಲ, ಎರಡು ವಸ್ತುಗಳು ಸಂಪರ್ಕದಲ್ಲಿ ಇದ್ದಾಗ ಮಾತ್ರ ಘರ್ಷಣ ಬಲ ಆಕ್ಟ್ ಆಗುತ್ತೆ. ಇಲ್ಲಿ ಚಕ್ರ ಮತ್ತೆ ನೆಲ ಏನಿದೆ ಒಂದಕ್ಕೊಂದು ಕಾಂಟ್ಯಾಕ್ಟ್ ಅಲ್ಲಿ ಸಂಪರ್ಕದಲ್ಲಿ ಇದೆ. ಹಾಗಾಗಿ ಇಲ್ಲಿ ಘರ್ಷಣ ಬಲ ಆಕ್ಟ್ ಆಗ್ತಾ ಇದೆ. ಇದು ಸೈಕಲ್ ಚಲಿಸುವಿಕೆಯನ್ನ ತಡಿತಾ ಇದೆ, ಅದನ್ನ ವಿರೋಧಿಸ್ತಾ ಇದೆ. ಥ್ಯಾಂಕ್ ಯು.